ಬ್ಯಾಂಕ್ನಲ್ಲಿ ಚಿನ್ನ ಅಡವಿಟ್ಟ ಗ್ರಾಹಕರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಬ್ಯಾಂಕ್ನಲ್ಲಿಟ್ಟ ಚಿನ್ನವನ್ನ ಬ್ಯಾಂಕ್ ಸಿಬ್ಬಂದಿಯೇ ಎಗರಿಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. 25 ಗ್ರಾಮ್ ನೆಕ್ಲೆಸ್ ನ 21 ಗ್ರಾಮ್ ಅಂತ ಯಾವ ಲೆಕ್ಕದಲ್ಲಿ ತೋರಿಸ್ತಾ ಇದೆಯಾ ಅಶ್ವಿನಿ ನೀನು? ಚಿನ್ನದಲ್ಲಿ ತೂಕ ನಮ್ದು ಇಂಡಿವಿಜುವಲ್ ತೂಕದ ವ್ಯತ್ಯಾಸ ಇದೆ. ಸಣ್ಣ ನೆಕ್ಲೆಸ್ ಅಲ್ಲಿ ಇರೋ ಸಣ್ಣ ಲಿಂಕ್ಗಳು ಜಾಯಿಂಟ್ಸ್ ಇರುತ್ತೆ, ಅದನ್ನ ಕಟ್ ಮಾಡಿದ್ದಾರೆ. ಅದೇ ಟಾರ್ಗೆಟ್. ಚಿನ್ನ ಅನ್ನೋದು ಅದೆಷ್ಟೋ ಜನರ ಪಾಲಿನ ಆಧಾರ ಸ್ತಂಭ. ಕಷ್ಟ ಅಂತ ಬಂದಾಗ ಮೊದಲು ನೆನಪಾಗೋದೇ ಮನೆಯಲ್ಲಿರೋ ಅಲ್ಪ ಸ್ವಲ್ಪ ಚಿನ್ನ. ಅಡ ಇಡೋದು, ಕಷ್ಟ ಕಾಲಕ್ಕೆ ಹಣ ತಗೊಳ್ಳೋದು ಮಾಮೂಲಿ. ಹೀಗಾಗಿಯೇ ಬ್ಯಾಂಕ್ಗಳಲ್ಲೂ ಚಿನ್ನವನ್ನ ಅಡಮಾನ ಇಟ್ಕೊಳ್ತಾರೆ. ಇದೇ ಕಾರಣಕ್ಕೆ ಕಂಡಲ್ಲಿ ಚಿನ್ನ ಇಡೋದಕ್ಕಿಂತ ಬ್ಯಾಂಕ್ನಲ್ಲಿ ಚಿನ್ನ ಇಟ್ರೆ ಸೇಫ್ ಅಂತ ತುಂಬಾ ಜನ ಅಂದ್ಕೊಂಡಿರ್ತಾರೆ. ಆದ್ರೆ ಇಲ್ಲೊಬ್ಬ ಬ್ಯಾಂಕ್ನಲ್ಲೇ ಚಿನ್ನಕ್ಕೆ ಕನ್ನ ಹಾಕೋ ಕೆಲಸ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತದೆ. ಬ್ಯಾಂಕ್ನಲ್ಲಿಟ್ಟಿದ್ದ ಚಿನ್ನದಲ್ಲಿಯೇ ಗೋಲ್ಮಾಲ್ ನಡೆದಿದೆ ಅಂತ ಮೈಸೂರು ಜನ ರೊಚ್ಚಿಗೆದ್ದಿದ್ದಾರೆ. ಮೈಸೂರಿನ ಹಿಲಕಲ್ನಲ್ಲಿರುವ ಕೆನರಾ ಬ್ಯಾಂಕ್ ವಿರುದ್ಧ ಗ್ರಾಹಕರೇ ಸಿಟ್ಟಿಗೆದ್ದಿದ್ದಾರೆ. ನಾವಿಟ್ಟ ಚಿನ್ನದ ತೂಕಕ್ಕೂ ಈಗಿರೋ ಚಿನ್ನದ ತೂಕಕ್ಕೂ ಹೊಂದಾಣಿಕೆಯೇ ಬರ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ಊರಿನ ಲಾವಣ್ಯ ಅನ್ನೋರು 56 ಗ್ರಾಂ ತೂಕದ ಚಿನ್ನದ ನೆಕ್ಲೆಸ್, ದೊಡ್ಡ ಹಾರ, ಚಿಕ್ಕ ಹಾರ ಹಾಗೂ ಬಳೆಗಳನ್ನು ಬ್ಯಾಂಕ್ಗೆ ಅಡವಿಟ್ಟಿದ್ರಂತೆ. 2 ತಿಂಗಳ ಹಿಂದೆ ಈ ಎಲ್ಲಾ ಚಿನ್ನವನ್ನ ಬಿಡಿಸಿಕೊಂಡಿದ್ರು. ಆಮೇಲೆ ಮನೆಗೆ ಹೋಗಿ ಚೆಕ್ ಮಾಡಿದಾಗ ಸರವೊಂದು ಚಿಕ್ಕದಾಗಿರೋ ಅನುಮಾನ ಶುರುವಾಗಿದೆ. ಹೀಗಾಗಿ ತಕ್ಷಣವೇ ಪರೀಕ್ಷೆ ಮಾಡಿದ್ದಾರೆ. ಬ್ಯಾಂಕ್ನಲ್ಲಿ ಇಡೋದಕ್ಕೂ ಮೊದಲು 81 ಚಿನ್ನದ ಗುಂಡುಗಳಿದ್ವಂತೆ. ಆದ್ರೀಗ 77 ಗುಂಡುಗಳಿವೆಯಂತೆ. ದಿಕ್ಕು ಕಾಣದಂತಾದ ಕುಟುಂಬಸ್ಥರು ಸೀದಾ ಬ್ಯಾಂಕ್ಗೆ ಬಂದು ಅಲ್ಲಿನ ಸಿಬ್ಬಂದಿಯನ್ನ ವಿಚಾರಿಸಿದ್ದಾರೆ. ಆದ್ರೆ ಅಲ್ಲಿದ್ದವರು ಯಾರೂ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಏನೇ ತಪ್ಪಾಗಿದ್ರೂ ಸರಿಪಡಿಸ್ತೀವಿ ಬಿಡಿ ಎಂದಿದ್ರಂತೆ. ಈ ವಿಷಯ ಎಲ್ಲಾ ಗ್ರಾಹಕರಿಗೆ ಗೊತ್ತಾಗ್ತಿದ್ದಂತೆ ತಮ್ಮ ದಾಖಲೆ ಪತ್ರ ಹಿಡ್ಕೊಂಡು ಬಂದು ಬ್ಯಾಂಕ್ ಸಿಬ್ಬಂದಿಗೆ ಚಳಿ ಬಿಡಿಸಿದ್ದಾರೆ. ಬ್ಯಾಂಕ್ ಆಥರೈಸ್ಡ್ ಮ್ಯಾನೇಜರ್ ಸೈನೇ ಇಲ್ಲ ಸರ್. ನಾವುಗಳು ಹೆಂಗೆ ಅಂದ್ರೆ ಕೆನರಾ ಬ್ಯಾಂಕ್ ಅಂತ ಹೇಳಿ ನಂಬಿ ಮೋಸ ಹೋದ್ವಿ. ಈ ಸ್ಲಿಪ್ ಅಲ್ಲಿ ಇಲ್ಲಿ ಏನು ಓವರ್ ಆಲ್ ವೇಟ್ 30 ಅಂತ ಬರ್ದಿದಾರಲ್ವಾ, ದಿಸ್ 30 ನಾನು ಬಂದು ಕೇಳಿದೀನಿ ಸರ್ 208 ನ 184 ಯಾಕೆ ಬರ್ದ್ರಿ ಅಶ್ವಿನ್ ಅಂದ್ರೆ ಹಿಸ್ ಆನ್ಸರ್ ವಾಸ್ ಸಿಂಪಲ್, ಮೇಡಮ್ ಸ್ಟೋನ್ ತೆಗಿತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ. ಓಕೆ ನಾವು ಓಕೆ ಇರ್ಬೋದು, ವಿ ಅಗ್ರೀಡ್, ವಿ ವೆಂಟ್. ಈಗ ಸ್ಟೋನ್ ಸೇರಿಸಿ 184 ಗ್ರಾಮ್ ಬರ್ತಾ ಇದೆ ಸರ್. ದಿಸ್ ಈಸ್ ದ ರಿಯಲ್ ಸ್ಕ್ಯಾಮ್. ಇದು ಒಬ್ಬಿಬ್ಬರಿಗೆ ಆಗಿರೋ ಮೋಸವಲ್ಲ, ಸುಮಾರು ಜನರಿಗೆ ಹೀಗೆ ಮಾಡಿದ್ದಾರಂತೆ. ಗಾಯತ್ರಿ ಅನ್ನೋರು ಕೂಡ 19 ಗ್ರಾಂ ತೂಕದ ಚಿನ್ನವನ್ನ ಅಡ ಇಟ್ಟಿದ್ರು. ಆದ್ರೆ ಬಿಡಿಸಿಕೊಳ್ಳುವಾಗ 16 ಗ್ರಾಂ ತೂಕವಿತ್ತಂತೆ. ಇದೆಲ್ಲ ಅಕ್ಕಸಾಲಿಗ ಅಶ್ವಿನ್ ಆಚಾರ್ನ ಕೆಲಸವೇ ಅಂತ ಜನ ಆರೋಪ ಮಾಡ್ತಿದ್ದಾರೆ. ಅರೌಂಡ್ 12 ಲಕ್ಷಕ್ಕೆ ಚಿನ್ನ ಇಟ್ಟಿದ್ದಾರೆ. ಅವರು ಓವರ್ ಆಲ್ ವೆಯ್ಟ್ ಚೆಕ್ ಮಾಡಿರೋದು. ಇಂಡಿವಿಜುವಲ್ ಆಗಿ ನನಗೆ ಗೊತ್ತಿರೋ ಒಂದು ಐಟಮ್ ಕಡಿಮೆ ಇದೆ. ನಾನು ಅವ್ರ ಮುಂದೆನೇ ಹೇಳಿದೆ, ಇಲ್ಲ ಸರ್ ನಿಮ್ಮ ತೂಕ ಕರೆಕ್ಟ್ ಆಗಿದೆ, ಇಲ್ಲೂ ಕರೆಕ್ಟ್ ಆಗಿದೆ ಅಲ್ವಾ ಅಂತ. ಹೌದು, ಬಟ್ ಚಿನ್ನ ವ್ಯತ್ಯಾಸ ಇದೆ. ಚಿನ್ನದಲ್ಲಿ ತೂಕ ನಮ್ದು ಇಂಡಿವಿಜುವಲ್ ತೂಕದ ವ್ಯತ್ಯಾಸ ಇದೆ. ಅದೇ ದೊಡ್ಡ ಸ್ಕ್ಯಾಮ್ ಆಗಿದೆ. ನ್ಯೂಸ್ 18 ವರದಿ ಎಫೆಕ್ಟ್, ಬ್ಯಾಂಕ್ ಮೇಲೆ ಎಫ್ಐಆರ್. ಯಾವಾಗ ನ್ಯೂಸ್ 18 ಈ ಬಗ್ಗೆ ಸುದ್ದಿ ಪ್ರಸಾರ ಮಾಡ್ತು, ಬ್ಯಾಂಕ್ ಅಧಿಕಾರಿಗಳಿಗೆ ಚಳಿ ಜ್ವರ ಶುರುವಾಗಿದೆ. ಕಳೆದ 3 ದಿನಗಳಿಂದ ಈ ಬಗ್ಗೆ ಜನ ಹೋರಾಟ ಮಾಡ್ತಿದ್ರು. ಪೊಲೀಸರು ಕಣ್ಣೆತ್ತಿ ನೋಡಿರ್ಲಿಲ್ಲ. ಯಾವಾಗ ಸುದ್ದಿ ಪ್ರಸಾರ ಆಯ್ತೋ ಎಚ್ಚೆತ್ತ ವಿಜಯನಗರ ಪೊಲೀಸರು ಅಶ್ವಿನ್ ಆಚಾರ್ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ. ಒಟ್ನಲ್ಲಿ ಕಷ್ಟ ಅಂತ ಚಿನ್ನ ಅಡವಿಟ್ಟವರಿಗೆ ಸಂಕಷ್ಟ ಶುರುವಾಗಿದೆ. ಬ್ಯಾಂಕ್ನಲ್ಲಿದ್ರೆ ಸೇಫ್ ಅಂದ್ಕೊಂಡ್ರೆ ಅಲ್ಲೂ ಕನ್ನ ಹಾಕೋರಿದ್ದಾರಾ ಅನ್ನೋ ಅನುಮಾನ ಕಾಡ್ತಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.